ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಸಾಕು, ಥ್ಯಾಂಕ್ ಯು. ಅಕ್ರೆ, ಒಂದು ನಿಮಿಷ. ಏನಾಯ್ತು? ಮಲ್ಲಿ ಹಶ್ವಾಗ್ತಿದ್ರೆ ಇನ್ನೊಂದು ಪ್ಲೇಟ್ ತಗೊಂಡು ಕೂತ್ಕೋ ಬಾ. ಮಲ್ಲಿ ಏನ್ ಮಾಡ್ತಿದ್ಯಾ? ಇವಾಗ ತಿನ್ನಿ. ಎಕ್ಸ್ಪ್ಲೇನ್ ಮಾಡ್ತೀಯಾ ಏನಿದೆಲ್ಲ? ಏನಿದು ಅಂತನಾ, ನಾನು ಬಸ್ರಿ ಆಗಿದ್ದಾಗ ನೀವೇನು ಮಾಡ್ತಾ ಇದ್ರಲ್ವಾ ಅದನ್ನೇ ಇವಾಗ ನಾನು ಮಾಡ್ತಾ ಇದ್ದೀನಿ. ನನಗೇನು ಸಮಸ್ಯೆ ಆಗಬಾರ್ದು ಅಂತ ನಾನು ಊಟ ತಿಂಡಿನೆಲ್ಲ ನೋಡಿ ಕೊಡ್ತಾ ಇದ್ರಿ. ಇವಾಗ ನಿಮಗೇನು ಸಮಸ್ಯೆ ಆಗಬಾರ್ದು ಅಂತ ಆ ಪದ್ಧತಿನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಓ ಹಾಗೆ, ನನ್ನ ಸೇಫ್ಟಿಗೆ. ಇವಾಗೂ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ವಲ್ಲ, ಅದಕ್ಕೆ ಮೊದಲಿಗೆ ನಾ ತಿಂತೀನಿ, ಆಮೇಲೆ ನೀವು ತಿನ್ನಿ. ಸರಿ. ನಾನು ಬಸ್ರಿಯಾಗಿದ್ದಾಗ ನೀವು ನನ್ನ ಮಗಳು ಥರ ನೋಡ್ಕೊಂಡಿದ್ದೀರ. ಇವಾಗ ಆ ಋಣ ತೀರ್ಸೋಕ್ಕೆ ಒಂದೊಳ್ಳೆ ಅವಕಾಶ ಅಂತ ಅಂದ್ಕೊಳ್ತೀನಿ. ಅಕ್ಕಾರೆ, ನಿಮ್ಮ ಋಣ ನನ್ನ ಮೇಲೆ ಐತೆ. ಅದನ್ನು ಬರೀ ಬಾಯಿ ಮಾತ್ರ ಹೇಳೋದಕ್ಕಾಗೋದಿಲ್ಲ. ನಾನು ನಿಮಗೆ ಎಷ್ಟೇ ಮಾಡಿದರೂ ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಮಲ್ಲಿ. ನನ್ನ ಮಗು ಮೇಲೆ ಇಷ್ಟೊಂದು ಕಾಳಜಿ ಇಟ್ಕೊಂಡಿದೆಯಲ್ಲ, ಥ್ಯಾಂಕ್ ಯು. ಈಗ ನಾನು ನೆಟ್ಟಿಗಿವ್ನಿ ಅಂದಮೇಲೆ ನೀವು ತಿನ್ಬೋದು, ಏನು ಸಮಸ್ಯೆ ಇಲ್ಲ, ತಿನ್ನಿ. ಏನು ಸಿಸ್ಟರ್ ಇದು? ಏನು ಕಾಳಜಿ, ಏನು ಕೇರು, ಏನು ಪ್ರೀತಿ ನೋಡೋಕ್ಕಾಗ್ತಾ ಇಲ್ಲ. 1000 ಸೂಜಿ ಒಂದೆರಡು ಸರ್ತಿ ಕಚಕ್ಕಂತ ಸುಚ್ಚಿದಂಗೆ ಆಗ್ತಾ ಇದೆ. ಈ ಮಲ್ಲಿ ವಾಪಸ್ ಬರ್ತಿದ್ದ ಹಾಗೆ ಇವಳಿಗೆ ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದಾಳೆ. ಸಿಸ್ಟರ್, ಇನ್ನು ಕಷ್ಟ ಇದೆ. ನಿನ್ನ ಹಿರಿ ಸೊಸೆನ ಟಚ್ ಮಾಡಬೇಕಂದ್ರೂ ಕಿರಿ ಸೊಸೆನ ದಾಟ್ಕೊಂಡು ಹೋಗ್ಬೇಕು. ಚೆಕ್ ಪಾಯಿಂಟ್ ಥರ ಕೆಲಸ ಮಾಡ್ತಿದ್ದಾಳು ಅವಳು. ಇರಲಿ ಬಿಡೋಣ, ಗುರಿ ಇಟ್ಟ ಮೇಲೆ ಮುಗೀತು. ಗೋಡೆ ಏನು ಕೋಟೆನೇ ಅಡ್ಡ ಬಂದರೂ ಅದನ್ನು ಹೇಗೆ ದಾಟ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದರೆ ಅವರು ರಂಗೋಲಿ ಕೆಳಗೆ ನುಸಿದ್ರೆ ನೀ ಟೈಲ್ಸ್ ಕೆಳಗೆ ನುಸುಳ್ತೀಯ ಅನ್ನೋ. ಅಂದ್ಕೊಂಡಿದ್ದಾಗಬೇಕು ಅಂದರೆ ಏನಾದರೂ ಒಂದು ಮಾಡಲೇಬೇಕು. ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಕರೆಕ್ಟ್ ಸಿಸ್ಟರ್, ಕರೆಕ್ಟು. ಕೈ ಇರೋದು ಕೈ ಕಟ್ಕೊಂಡು ಕೂರೋದಕ್ಕಲ್ಲ, ಕೈಲಾದ್ದನ್ನು ಮಾಡೋದಕ್ಕೆ. ಅದರಲ್ಲೂ ನಾವು ವಿಲನ್ಸ್ ಒಂದು ಕೈ ಮೇಲೇನೆ ಇರಬೇಕು ಸಿಸ್ಟರ್. ಯಾರು ಏನೇ ಕಮೆಂಟ್ಸ್ ಮಾಡಿದ್ರು ನಾವು ನಮ್ಮ ಹುಟ್ಟು ಗುಣನ ಬಿಟ್ಟು ಕೊಡಬಾರ್ದು. ಹಾಗೇನಾದರೂ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಬಿದ್ದು ಹೋಗುತ್ತಲ್ಲ ಸಿಸ್ಟರ್. ಮಾಡು ಅದೇನು ಮಾಡ್ತೀವಿ ಮಾಡು. ಅದಕ್ಕೆ ಸಹಕಾರ, ಸಹಾಯ, ಆಶೀರ್ವಾದ ಎಲ್ಲವೂ ಇದೆ ಸಿಸ್ಟರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.